ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹರಕನಾಳು ಎಂಬಲ್ಲಿ ಕುಡಿಯುವ ನೀರಿಗೆ ದೊಡ್ಡ ಮಟ್ಟದ ಹಾಹಾಕಾರ ಬಂದಿದೆ. ಎಷ್ಟರ ಮಟ್ಟಿಗಂತಂದ್ರೆ ಹನಿ ನೀರಿಗೂ ಕೂಡ ಅಷ್ಟರ ಮಟ್ಟಿಗೆ ಪರಿತಪಿಸುವಂತ ಪರಿಸ್ಥಿತಿ. ಇದನ್ನ ಅಲ್ಲಿನ ಡಿಸಿ, ಸಿಇಒ, ಗ್ರಾಮ ಪಂಚಾಯತ್ ಯಾರು ಗಮನಕ್ಕೆ ತಂದರೂ ಕೂಡ ಪ್ರಯೋಜನನೇ ಆಗ್ತಾ ಇಲ್ಲ ಅಂತೆ. ಇನ್ನು ತಾಂಡದ ಜನರು ನಿಮ್ಮ ನ್ಯೂಸ್ ಬೀಟ್ ಆದ್ರೂ ನಮಗೆ ಸಹಾಯ ಮಾಡಿ ಅಂತ ನಮ್ಮ ಮುಂದೆ ಬಂದು ಇವತ್ತು ಅಳಲನ್ನ ತೋಡ್ಕೊಂತಿದ್ದಾರೆ ಸರ್. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ನಿರಂತರವಾಗಿ ಸುದ್ದಿ ಮಾಡಿ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಯಾವಾಗಲೂ ಬಿಸಿ ಸರ್, ಎಷ್ಟು ಬಿಸಿ ಏನೋ ಗೊತ್ತಿಲ್ಲ. ಆಮೇಲೆ ನಮ್ಮ ಗಮನಕ್ಕೆ ಬಂದಿದೆ ಮಾಡ್ತೀವಿ ಅಂತ. ಪ್ರತಿ ವರ್ಷದ ಗೋಳು ಸರ್ ಇದು, ಪ್ರತಿ ವರ್ಷದ ಗೋಳು. ಮೂಲಭೂತ ಸೌಕರ್ಯಕ್ಕಾಗಿ ಇನ್ನೂ ಹೊಡೆದಾಡಬೇಕಲ್ಲ ನಾವು ಹಳ್ಳಿಗರು. ಅದು ತುಂಬ ದೊಡ್ಡ ದುಸ್ಥಿತಿ ಇದು. ಅಂದರೆ ಮೂಲಭೂತ ಸೌಕರ್ಯ, ಕುಡಿಯೋ ನೀರು ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಇನ್ನೆಂಥ ರಾಜ್ಯ ಭಾರ ಮಾಡ್ತೀರಿ ಅನ್ನುವಂಥದ್ದನ್ನ ಆ ಜನರ ಹಕ್ಕು ಕೇಳ್ತಾ ಇದ್ದಾರೆ. ನೀವು ಎಲ್ಲಿವರೆಗೂ ಶಿಕ್ಷಣ, ಆರೋಗ್ಯ ಆ ಕಾನ್ಸೆಪ್ಟ್ ನಡಿ ಫ್ರೀಯಾಗಿ ತರಬೇಕು. ಹೌದು. ಅದೇ ರೀತಿಯಲ್ಲಿ ಈ ಕುಡಿಯೋ ನೀರು ಕೂಡ ಜಲಜೀವನ್ ಮಿಷನ್ ಅಡಿಯಲ್ಲಿ ಈ ನೀರನ್ನು ತರಬೇಕಾಗಿರುವಂಥ ವ್ಯವಸ್ಥೆ ಎಷ್ಟೋ ಕಡೆ ಈ ಸಮಸ್ಯೆಗಳ ತಾಂಡವಾಡ್ತಾ ಇದೆ. ಜಲಜೀವನ್ ಮಿಷನ್ ಅಡಿ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ತಲುಪಿಸಬೇಕು ಅಂತೇಳಿ ನಲ್ಲಿ ಇದೆ, ಬರೀ ನಲ್ಲಿಗೆ ಮಾತ್ರ ಸೀಮಿತ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾಮಗಾರಿಗಳಾಗಿದ್ದಾವೆ. ಕಾಮಗಾರಿಗಳ ಆಗುವ ಮೊದಲೇ ಒಂದಷ್ಟು ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಅರ್ಧಂಬರ್ಧ ಕಾಮಗಾರಿಗಳು ನಿಂತ್ಕೊಂಡಿರುವಂಥದ್ದಿದೆ. ಇವತ್ತು ಆ ಹಳ್ಳಿಗರ ಆ ಜನಗಳು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತಾಡ್ತಾ ಹೇಳ್ತಾರೆ, ನಮಗೆ ಕುಡಿಯುವ ನೀರನ್ನು ತಲುಪಿಸಿ ಅಂದ್ರೆ ಈ ಹಿಂದೆ ನಾವು ಫಲಶ್ರುತಿ ಕೊಟ್ಟಿರುವಂಥದ್ದನ್ನು ನೋಡಿದ್ದಾರೆ. ಒಂದಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ದುಸ್ಥಿತಿ ಇದ್ದದನ್ನ ಮತ್ತೆ ಅದನ್ನ ದುರಾವಸ್ಥೆಗೆ ಇದ್ದದನ್ನ ಅದನ್ನ ಸರಿ ಹಂತಕ್ಕೆ ತಗೊಂಡು ಬಂದ್ರು. ಆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಮತ್ತೆ ಉದ್ಘಾಟನಾ ಭಾಗ್ಯ ಸಿಕ್ತು. ಅದನ್ನೆಲ್ಲ ನೋಡಿದಂಥ ಈ ಹರಪನಹಳ್ಳಿಯ ಗ್ರಾಮ ಪಂಚಾಯತಿಯವರು, ಹರಪನಹಳ್ಳಿಯವರು ನಮ್ಮ ನ್ಯೂಸ್ ಬೀಟ್ ಜೊತೆಗೆ ಮಾತಾಡ್ತಾರೆ. ಸ್ವಾಮಿ, ನಮಗೆ ಕುಡಿಯುವ ನೀರು ಬರ್ತಿಲ್ಲ, ಶುದ್ಧ ಕುಡಿಯುವ ನೀರು ಸಿಗ್ತಿಲ್ಲ ನಮಗೆ, ದಯವಿಟ್ಟು ನಮಗೆ ಅದೊಂದು ಅವಕಾಶ ಮಾಡಿಕೊಡಿ ಅಂತ ಕರ್ನಾಟಕ ನ್ಯೂಸ್ ಬೀಟ್ ಈ ಬಗ್ಗೆ ಯೋಚನೆ ಮಾಡಿದೆ. ನಿಮ್ಮ ಜೊತೆಗೆ ನಾವಿದ್ದೀವಿ. ನೀರು ಸಿಗುವ ಕಾರ್ಯದಲ್ಲೂ ಕೂಡ ನಾವು ಕೈ ಜೋಡಿಸ್ಬೋದು. ಎಸ್.